ಮದ್ದೂರಿನಲ್ಲಿ DC ತಮ್ಮಣ್ಣವರು ಬಹಳಷ್ಟು ವರ್ಷದಿಂದ ಅಲ್ಲಿನ ಶಾಸಕರಾಗಿದ್ರು. ಮುಸಲ್ಮಾನರೇನು ಹೊಸದಾಗಿ ಬಂದಿದ್ದವರಲ್ಲ, ಅವ್ರು ಯಾವತ್ತೂ ಕೂಡ ಸಮಸ್ಯೆ ಏನಾಗಿಲ್ಲ. ಗಣೇಶ ಪ್ರೊಸೆಷನ್ ಮೇಲೆ ಕಲ್ಲು ಹೊಡೆದಿದ್ದಾಗಿಲ್ಲ. ಸಾರ್ವಜನಿಕ ಜೀವನದಲ್ಲಿ ಟೀಕೆಗಳು ಬರ್ತವೆ, ಅದನ್ನು ಎದುರಿಸಬೇಕು. ಅಲ್ಲಿ ಬಂದಾದ್ಮೇಲೆ ಕಲ್ಲು ಹೊಡೆದಿರೋದ್ರ ಬಗ್ಗೆ ಮಾತಾಡೋದು ಬಿಟ್ಟು ಅಲ್ಲಿಗೆ ಯಾರ್ಯಾರು ಬಂದಿದ್ರಿ ಅವ್ರ ಬಗ್ಗೆ ಎಲ್ಲರೂ ಕೂಡ ನೀವು ಕೆಟ್ಟದಾಗಿ ಮಾತಾಡ್ತಿರಲ್ಲ. ಏನು ಮದ್ದೂರು ಏನು ನಿಮಗೆ ಬರ್ಕೊಟ್ಟಿದ್ದಾರೆ? ನಿಮಗೆ ರಿಯಲ್ ಎಸ್ಟೇಟ್ ಅಡ್ಡನ ಅದು, ಅಥವಾ ನಿಮ್ದೇನಾದ್ರು ಜೂಜಾಡುವಂತ ದಂಧೆಯ ಕೇಂದ್ರನ ಅದು? ನಾವು ಬಂದು ಅಲ್ಲಿ ಘಟನೆ ನಡೆಯೋದಕ್ಕೆ ಬಂದು ಮಾತನಾಡಿದ್ವಿ, ಜನರ ಜೊತೆ ನಿಂತಿದ್ವಿ. ನೀವೆಲ್ಲ ಹೋಗಿ ಅಲ್ಲಿವರೆಗೂ ಆ ಘಟನೆ ನಡೆದಾಗ ನೀವೆಲ್ಲಿದ್ರಿ? ನೀವು ಅವತ್ತೇನಾದ್ರು ಬಂದಿದ್ರಿ ನೀವು ಜನನೇ ನಿಮಗೆ ತಕ್ಕ ಪಾಠವನ್ನ ಕಲಿಸೋರು. ಈ ತರ ಮಾತಾಡೋಂಥದ್ದನ್ನು ಕಮ್ಮಿ ಮಾಡಿ ಸರ್. ನಿಮ್ಗೆ ಒಬ್ಬರಿಗೆ ಭಾಷೆ ಬರೋಂಥದ್ದಲ್ಲ, ನಮಗೂ ಬರುತ್ತೆ. ನಿಮ್ಮಂಥವ್ರಿಗೆ ಬಹಳ ಜನನ, ಲಕ್ಷಾಂತರ ಜನರನ್ನ ನಾನೊಬ್ಬ ರೈಟರ್ ಆಗಿ ಓದಿಸಿದ್ದೀನಿ. ನಿಮ್ಮ ಭಾಷೆ ನನಗೂ ಬರುತ್ತೆ. ಆದ್ರೆ ನಮ್ಮ ತಾಳ್ಮೆನ ಪರೀಕ್ಷೆ ಮಾಡಬೇಡಿ. ಇಲ್ಲಿ ಏನೋ ಮೈಸೂರಲ್ಲಿ ಒಬ್ಬ ಪೊರ್ಕಿ ಇದಾನಲ್ಲ, ಆ ಪೊರ್ಕಿ ತರ ನೀವು ಮಾತಾಡಬೇಡಿ. ನೀವು ಮುನ್ನ ಶಾಸಕರಿದ್ದೀರಿ. ನೀವು ಆ ಪೊರ್ಕಿನ 5 ಸರಿ ಜನ ಸೋಲ್ಸಿದ್ದಾರೆ. ಜನನೇ ಅವ್ನಿಗೆ ಹಣಪಟ್ಟಿ ಕಟ್ಟಿದ್ದಾರೆ. ನಿಮ್ಗೂ ಗೊತ್ತಿಲ್ಲದೆಲ್ಲ ಜನ ಗೆಲ್ಸ್ಬಿಟ್ಟಿದ್ದಾರೆ. ಈ ಸರಿ ಇನ್ನೊಂದ್ಸರಿ ಉಳಿಸ್ಕೊಳ್ಬೇಕು ಅಂತಂದ್ರೆ ಸ್ವಲ್ಪ ಗೌರವಯುತವಾಗಿ ಸಾರ್ವಜನಿಕ ಜೀವನದಲ್ಲಿ ನಡ್ಕೊಳ್ಳೋ ಕೆಲಸವನ್ನ ನೀವು ಮಾಡಿ. ಆಮೇಲೆ ನಿಮಗೆ ಪಿತೃ ಸಮಾನರಾಗಿ ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ. ಅದೇ ರೀತಿನಲ್ಲಿ DK ಶಿವಕುಮಾರ್ ಅವರಿದ್ದಾರೆ. ಏನ್ ಪತ್ರ ಅಂತಿಲ್ಲ, ಎಲ್ಲಿದೆ ಪತ್ರ ತೋರಿಸ್ರಿ. ಸುಮ್ಮನೆ ಏನೇನೋ ಕೂತ್ಕೊಂಡು ಮನೆಯವ್ರನ್ನೆಲ್ಲ ಎಳ್ಕೊಂಬರೋಂತ ಕೆಲಸ ಮಾಡಬೇಡಿ. ನಿಮ್ಮನೆಯವ್ರ ಬಗ್ಗೆ ನಾನು ಎಲ್ಲರ ಬಗ್ಗೆ ಕಚಾರಕರು ಅಂತ ಹೇಳ್ತಿರಲ್ಲ, ಹಂಗಾರೆ ನಿಮ್ಮನೆಗೆ ನಿಮ್ಮ ಕುಟುಂಬಕ್ಕೆ ಯಾರು ಬಂದೋಗ್ತಿರ್ತಾರ? ಏನ್ ಮಾತಾಡ್ತೀರಿ ಉದಯ್? ಗೌರವಯುತವಾಗಿ ಮಾತಾಡೋಂಥದ್ದು ಕಲ್ತ್ಕೊಳ್ಳಿ. ನಿಮ್ಮೂರು ಮದ್ದೂರಿಗೆ ಬಂದ್ಬಿಟ್ಟು ನಾನು ಮಾತಾಡಿ ಹೋಗಿರೋದು. ಅಲ್ಲಿ ಬಂದು ನಿಮ್ಮೂರನ್ನಲ್ಲೇ ಕೂತ್ಕೊಂಡ್ಬಿಟ್ಟು 4 ಜನ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಲ್ಲ. ಜನ ಸಮುದಾಯದ ಎದುರುಗಡೆ ಬಂದು ಮಾತಾಡ್ರಿ. ಬೇಕಾದ್ರೆ ಅಲ್ಲಿ ಕರೆಸಿ, ನಾನು ಬರ್ತೀನಿ. ಇನ್ನಾದ್ರೂ ಕೂಡ ನಿಮ್ಮ ಹಿನ್ನೆಲೆ ಏನಿತ್ತಲ್ವಾ ಅದನ್ನೆಲ್ಲ ಬಿಟ್ಬಿಟ್ಟು ಈ ಜೂಜುಕೋರ ಎದುರುಗಡೆ ಮಾತಾಡೋಂಥ ಭಾಷೆ ಇದೆಯಲ್ಲ ಅದನ್ನು ಬಿಟ್ಬಿಟ್ಟು ನೀವೊಬ್ಬ ಜನಪ್ರತಿನಿಧಿ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಇನ್ನು ಮುಂದೆ ಮಾತಾಡಿ.